ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸುಮಾರು ದಿವಸ ಆಗಿ ಮತ್ತೆ ಹೊಸ ವ್ಲಾಗ್ ಜೊತೆ ಬರ್ತಾ ಇದ್ದೀನಿ. ನಾನಿವತ್ತು ಡೋರ್ನಳ್ಳಿ ಚರ್ಚ್ಗೆ ಹೋಗ್ತಾ ಇದ್ದೀನಿ. ನಾನು ಡೋರ್ನಳ್ಳಿ ಚರ್ಚ್ ಆಲ್ರೆಡಿ ಮಾಡಿದ್ದೆ, ಅಂದರೆ ಫುಲ್ ಕ್ಲಿಯರಾಗಿ ತೋರಿಸಿರ್ಲಿಲ್ಲ. ಫ್ರೆಂಡ್ ಜೊತೆ ಹೋಗಿದ್ದು ಮಾಡಿದ್ದಿದ್ದು. ಸೊ ಏನೋ ಸೌಂಡ್ ಬಂತು. ಸೊ ನಾನು ನನ್ನ ಫ್ರೆಂಡ್ ಇವಾಗ ಪ್ಲಾನ್ ಮಾಡಿದ್ದೀರಿ ಚರ್ಚ್ಗೆ ಹೋಗೋಣ ಅಂತ. ನಾನು ಅಂದ್ಕೊಂಡೆ, ಸೊ ಎನಿವೇಸ್ ಹೋಗ್ತಾ ಇದ್ದೀರಲ್ವಾ, ಒಂದು ವ್ಲಾಗ್ ಮಾಡೋಣ, ಚರ್ಚ್ ಬಗ್ಗೆ ಒಂದು ತಿಳ್ಕೊಂಡು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಎನಿವೇಸ್, ನೀವು ಆ ಚರ್ಚ್ಗೆ ಹೋಗಿದ್ದೀರಾ? ಕ್ರಿಶ್ಚಿಯನ್ಸ್ ಯಾರ್ಯಾರು ನೋಡ್ತಾ ಇದ್ದಾರೆ ಈ ವಿಡಿಯೋ, ನೀವು ಆ ಚರ್ಚ್ಗೆ ಹೋಗಿದ್ರೆ ಕಮೆಂಟ್ ಮಾಡಿ ಆ ಚರ್ಚ್ ಬಗ್ಗೆ. ಸೊ ಇಲ್ಲಿ ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಬಟ್ ಇಟ್ಸ್ ವೆರಿ ಫೇಮಸ್ ಇನ್ ಕರ್ನಾಟಕ ಚರ್ಚ್, ಡೋರ್ನಳ್ಳಿ ಅಂತ. ಇದು ಬಂದು ಮಂಡ್ಯ ಸೈಡು. ನಾನು ಚೆಕ್ ಮಾಡಿದೆ ಗೂಗಲಲ್ಲಿ, ಮಂಡ್ಯ ಸೈಡ್ ಇದೆ. ಸೊ ಎನಿವೇಸ್ 6 ಗಂಟೆ ಹೋಗೋಣ ಅಂತ ಅಂದ್ಕೊಂಡ್ರೆ 7:15 ಆಗಿದೆ. ಸೊ ಇನ್ನೂ ನಾನು ಮನೆ ಹತ್ರ ಇದ್ದೆ, ರೆಡಿ ಆಗೋದು ಸ್ವಲ್ಪ ಲೇಟ್ ಆಗೋಯ್ತು. ಸೊ ಎನಿವೇಸ್ 10 ಗಂಟೆಗೆ ಮಾಸ್ ಇದೆ ಅಂತ ನನ್ನ ಫ್ರೆಂಡ್ ಹೇಳ್ತಾ ಇದ್ದ, ಅವನು ಹೋಗ್ಬೇಕಾಗಿದ್ದು. ಸೊ ಎನಿವೇಸ್ ಈ ಕಾಲ್ಡ್ ಮೀ, ಹೋಗೋಣ ಚರ್ಚಿಗೆ ಅಂತ. ನನಗೂ ಹೋಗ್ಬೇಕು ಅನಿಸ್ತಾಯಿತ್ತು ಚರ್ಚಿಗೆ, ದೇವಸ್ಥಾನಕ್ಕೆ, ಬಿಕಾಸ್ ಬ್ಲೆಸ್ಸಿಂಗ್ಸ್ ಬೇಕು ಆ್ಯಂಡ್ ಪ್ರೇಯರ್ಸ್ ಮೋರ್ ಇಂಪಾರ್ಟೆಂಟ್ ಗೈಸ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಬನ್ನಿ, ಇವತ್ತಿನ ವಿಡಿಯೋ ಹೆಂಗೋಗುತ್ತೆ ನೋಡೋಣ. ಚರ್ಚಿಗೆ ನಿಮಗೂ ಒಳ್ಳೇದಾಗಲಿ, ವಿಡಿಯೋ ನೋಡೋರಿಗೆ, ನನಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಸೊ ತುಂಬ ಆದಷ್ಟು ಟ್ರೈ ಮಾಡ್ತೀನಿ ಆ ಚರ್ಚ್ ಬಗ್ಗೆ ಏನೇನು ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿ, ಅದ್ರ ಚರ್ಚ್ ಬಗ್ಗೆ ತಿಳ್ಕೊಂಡು ನಿಮ್ಗೆ ಹೇಳೋಕ್ಕಾಗಲಿ. ನಿಮ್ಗೇನಾದ್ರು ಗೊತ್ತಿದ್ರೆ ನೀವು ಹೇಳಿ ಆ ಡೋರ್ನಳ್ಳಿ ಚರ್ಚ್ ಬಗ್ಗೆ. ಸೊ ಬನ್ನಿ ಎಲ್ಲರೂ ಹೋಗೋಣ, ಲೆಟ್ಸ್ ಗೋ. ನಾನು ಅಂದ್ಕೊಂಡೆ ಗೈಸ್ ಸ್ಮಾರ್ಟಾಗಿ ಕಾಣಿಸ್ತಾ ಇದ್ದೀನಿ ವ್ಲಾಗ್ ಮಾಡ್ಬೇಕಾರೆ ಅಂತ, ಹಂಗೆ ಎದ್ದು ಬಂದ್ಬಿಟ್ಟಿದ್ದೀನಲ್ಲ, ಒಂಥರ ಸ್ವಲ್ಪ ಹಿಂಗಿಂಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಬನ್ನಿ ಹೋಗೋಣ. ಗ್ಯಾಪಲ್ಲೆಲ್ಲ ಮರ್ತೇ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡು ಅವಾಗಿಂದ ವೆಯ್ಟ್ ಮಾಡ್ತಾನೆ ಇದ್ದಾನೆ. ಇವಾಗ ನಾನು ಆನ್ ದಿ ವೇ ಹೋಗ್ತಾ, ಅವ್ನು ಫೋನ್ ಮಾಡಬೇಕು, ಅವ್ರ ಮನೆಯಿಂದ ಅಲ್ಲಿಂದ ಸ್ವಲ್ಪ ನಡ್ಕೊಂಡು ಬರ್ತೀನಿ ಅಂತ ಹೇಳ್ದ. ಸೊ ಎನಿವೇಸ್ ಆನ್ ದಿ ವೇನೇ ಇದೆ ಅವ್ರ ಮನೇನು. ಅವನ್ನ ಕರ್ಕೊಂಡು ಈ ಜರ್ನಿ ಸ್ಟಾರ್ಟ್ ಮಾಡಬೇಕು ಗೈಸ್. ನನ್ನ ಫ್ರೆಂಡು ವೆಯ್ಟ್ ಮಾಡ್ತವನೆ ಪಾಪ, ಹೋಗೋಣ ಅನ್ಕೊಂಡ್ರೆ ನನ್ನನ್ನೇ ವೆಯ್ಟ್ ಮಾಡಿಸ್ತಾ ಇದ್ದಾನೆ. ನೋಡಿ ಇಲ್ಲಿ ಬಂದ ಹುಡುಗ, ಇವನೇ ರೆಡ್ ಕಲರ್ ನೋಡಿ, ಏನ್ ಸ್ಮಾರ್ಟ್, ಏನ್ ಫಿಗರ್. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ. ನೋಡಿ ಎಂಟ್ರಿ. ಸೊ ಈ ವ್ಲಾಗ್ ಇವ್ರ ದೇವಸ್ಥಾನಕ್ಕೆ ಹೋಗ್ತಿರೋದು. ಈ ದೇವಸ್ಥಾನದ್ದು ಡೀಟೇಲ್ಸ್ ಎಲ್ಲ ಮತ್ತೆ ಇವನೇ ಹೇಳ್ತಾನೆ. ಆದಷ್ಟು ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ನೋಡಿ ಎಷ್ಟು ಸ್ಮಾರ್ಟ್ ಆಗಿದ್ದಾನೆ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಡೋರ್ನಳ್ಳಿ, ನಾನು ಅವಾಗಲೇ ಬರ್ತಾ ಥಿಂಕ್ ಮಾಡ್ತಾ ಇದ್ದೆ, ಅದು ಡೋರ್ನಳ್ಳಿ ಚರ್ಚ್ ಅಲ್ಲ, ಇನ್ಫಾಂಟ್ ಚರ್ಚ್ ತಾನೆ ಅದು. ಡೋರ್ನಳ್ಳಿ ಸೆಂಟ್ ಆಂಟೋನಿ ಚರ್ಚ್. ಸಾರಿ ಹೇಳಿ ಸರ್. ಡೋರ್ನಳ್ಳಿ ಸೆಂಟ್ ಆಂಟೋನಿ ಚರ್ಚ್. ಅದು ಡೋರ್ನಳ್ಳಿ ಸೆಂಟ್ ಆಂಟೋನಿ ಚರ್ಚ್. ನಾನು ಗೂಗಲ್ ಸರ್ಚ್ ಮಾಡ್ಬೇಕಾದ್ರೆ ಇನ್ಫಾಂಟ್ ಚರ್ಚ್ ಅಂತ ಬಂದು. ಸೊ ಪರವಾಗಿಲ್ಲ, ಬನ್ನಿ ಹೋಗೋಣ ಚರ್ಚಿಗೆ, ನೋಡೋಣ ಇವತ್ತಿನ ವಿಡಿಯೋ, ಇವತ್ತಿನ ಬ್ಲಾಗ್, ಇವತ್ತಿನ ದಿನ ಹೆಂಗೋಗುತ್ತೆ ಅಂತ. ಸೊ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಲೆಟ್ಸ್ ಗೋ. ಸೊ ಗೈಸ್, ನಾವು ಇವಾಗ ಟಿಫನ್ಗೆ ಬಂದಿರಿ. ತುಂಬಾ ಹೊಟ್ಟೆ ಹಸಿತಾ ಇತ್ತು. ಸೊ ಟಿಫನ್ಗೆ ಬಂದು ನಿಲ್ಸಿದ್ರಿ. ಸೊ ನಾವು ಇವಾಗ ಈ ಹೋಟ್ಲಿಗೆ ಹೋಗಿ ಟಿಫನ್ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ. ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ ಗೈಸ್, ಇದ್ದೇ ಬೇರೆ ಇಳಿತಾ ಇತ್ತು. ಬನ್ನಿ ಹೋಗಿ ಟಿಫನ್ ಮಾಡ್ಕೊಂಡ್ ಬರೋಣ. ಸುಮಾರು ಜನ ಇದಾರೆ ಒಳಗಡೆ. ಏನಂತ ಅಂದ್ರೆ, ದೇವಸ್ಥಾನದಲ್ಲಿ 10:30 ಪೂಜೆ ಇದೆ. ನಾವು ಅಲ್ಲಿಂದ ಬಂದಿದ್ದು ಲೈಕ್ ಟ್ರೈ ಮಾಡಿದ್ರಿ ಬೇಗ ಬರಕ್ಕೆ, ಬಟ್ ಲೇಟ್ ಆಗೋಯ್ತು. ಇವಾಗ ಇವನು ಅರ್ಜೆಂಟ್ ಮಾಡ್ತಾನೆ, ತಿನ್ನೋ ಬೇಗ ಅಂತ. ಸೊ ವಡೆ ಬಂದಿದೆ, ಇದಾದ್ಮೇಲೆ ದೋಸೆ ಬರುತ್ತೆ. ಸೊ ದೋಸೆ ತಿನ್ಕೊಂಡು ಗೊತ್ತಿಲ್ಲ ಇವನು, ಅದಕ್ಕೆ ನಾನು ಹೇಳಿದ್ದು ಒಂದೊಂದು ಬಿಸ್ಕೆಟ್ ತಿನ್ಕೊಂಡು ಹೋಗೋಣ, ಬರ್ತಾ ಊಟ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ಪರವಾಗಿಲ್ಲ, ಚೆನ್ನಾಗಿದೆ, ವೆದರ್ ಸೂಪರ್ ಆಗಿದೆ. ಯಾರ್ಯಾರು ಮೈಸೂರಿಗೆ ಹೋಗ್ಬೇಕು, ವಯನಾಡ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀರಾ, ಸೊ ದಯವಿಟ್ಟು ಇವಾಗ ಪ್ಲಾನ್ ಮಾಡಿ, ಸಕ್ಕತ್ತಾಗಿದೆ. ವಯನಾಡ್ ನಾನು ನೆಕ್ಸ್ಟ್ ಪ್ಲಾನ್ ಮಾಡೋಣ ಅಂತ ಇದ್ದೀನಿ. ಮತ್ತೆ ಹೇಳಿ ಸರ್, ಏನ್ ಸಮಾಚಾರ? ಏನಿಲ್ಲ, ಬೇಗ ಹೋದ್ರೆ ಸರ್. ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿದಾರ? ಏನು ಮಕ್ಳ ಹೆಸರು? ನಿಮ್ಮ ಅಮ್ಮ ಏನಾದ್ರು ವ್ಲಾಗ್ ನೋಡಿದ್ರೆ, ಆಂಟಿ ಸಕ್ಕತ್ ಲೇಟ್ ಮಾಡಿದ್ದೆ ಇವನು, 10:30 ಪೂಜೆ ಅಂತ ಅಂದ. ನಾನು 6 ಗಂಟೆಗೆ ಫೋನ್ ಮಾಡ್ತೀನಿ, ಎತ್ತಾನೆ ಇಲ್ಲ. ಲೇಟ್ ಮಾಡಿಬಿಟ್ಟ. ಗೈಸ್ ದೋಸೆ ಬಂದಿದೆ. ಇವಾಗ ದೋಸೆ ತಿನ್ಕೊಂಡು ಮತ್ತೆ ಒಂದು ದೋಸೆ ಬಂತು. ಸೊ ನಾವು ಸೊ ಇದಾದ್ಮೇಲೆ ಮತ್ತೆ ದೇವಸ್ಥಾನದಾಗ ಸಿಗೋಣ. ಓಕೆ ಗೈಸ್, ನಾವು ಊಟ ತಿನ್ಕೊಂಡು, ಊಟ ಬೇಗ ಮುಗಿಸ್ಕೊಂಡು ನಾವು ಇವಾಗ ಹೊರಟಿದ್ದೀರಿ. ಬಿಕಾಸ್ ಟೈಮ್ ಆಗಿದೆ, ಅವನಿಗೆ ಪೂಜೆಗೆ ಟೈಮ್ ಆಗಿದೆ. ಸೊ ಅದಕ್ಕೆ ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ಇನ್ನೂ ಹಾಫ್ ಅನ್ ಅವರ್ ಡ್ರೈವ್ ಮಾಡೋದಿದೆ. ಅಟ್ಲೀಸ್ಟ್ ಒಂದು ಹಾಫ್ ಪೂಜೆ ಆದರೂ ಸಿಗಲಿ ಅಂತ ಅವ್ನು ಹೇಳ್ತಾ ಇದ್ದಾನೆ. ಸೊ ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ಚರ್ಚಿಗೆ ರೀಚ್ ಆದ್ರಿ.
ಇವಾಗ ತುಂಬಾ ಅರ್ಜೆಂಟ್ ಆಗೋಗ್ಬಿಟ್ಟಿದೆ. ಓಡು 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 ಅಂತ ಇದಾರೆ, ಫುಲ್ ಅರ್ಜೆಂಟ್ ಅರ್ಜೆಂಟ್. ಓಡು 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 ಓಡು. ಸೊ ಗೈಸ್, ನಾನು ಅವಾಗಲೇ ಹೇಳ್ದಂಗೆ ಈ ಪ್ಲೇಸ್ ಬಂದು ಹಿಸ್ಟಾರಿಕ್ ಪ್ಲೇಸು. ನಾನು ಅದಕ್ಕೆ ಮತ್ತೆ ಫಸ್ಟಿಂದ ಎಂಟ್ರೆನ್ಸ್ ಇಂದ ತೋರಿಸ್ಕೊಂಡು ಬರೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ಈ ವಿಡಿಯೋ ಮಾಡೋ ಕಾರಣ ಏನಂತ ಅಂದ್ರೆ, ಸುಮಾರು ಜನಗೆ ಈ ಚರ್ಚ್ ಬಗ್ಗೆ ಗೊತ್ತಿರಲ್ಲ. ಆ್ಯಂಡ್ ಡೋರ್ನಳ್ಳಿ ಚರ್ಚ್ ಸುಮಾರು ಜನಕ್ಕೆ ಬರ್ಬೇಕಂತ ಆಸೆ ಇರುತ್ತೆ. ಆ್ಯಂಡ್ ಬಂದಿರೋರು ನೋಡಿದ್ರು ವಿಡಿಯೋ ಚೆನ್ನಾಗಿರುತ್ತೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮತ್ತೆ ಫಸ್ಟಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಎಂಟ್ರೆನ್ಸ್ ಇಂದ ವಿಡಿಯೋ ಮಾಡ್ತಾ ಇದ್ದೀನಿ. ಇದೇ ಎಂಟ್ರೆನ್ಸ್. ಆ್ಯಂಡ್ ನಾನು ಅನ್ಕೊಂಡೆ ರೋಡ್ ಹೆಂಗೆ ಬರ್ಬೋದು ಅಂತ ಹೇಳ್ಬೋದು ಅಂತ, ಬಟ್ ನನಗೆ ಗೊತ್ತೇ ಇಲ್ಲ ರೋಡ್ ಎಲ್ಲೆಲ್ಲಿದೆ ಅಂತ. ಡೈರೆಕ್ಟ್ ಡೋರ್ನಳ್ಳಿ ಹಾಕಿ ಚರ್ಚಿಗೆ ಬನ್ನಿ, ಇಟ್ಸ್ ವೆರಿ ಪವರ್ಫುಲ್. ಸೊ ಇವಾಗ ಇಲ್ಲಿಂದ ನನ್ನ ಫ್ರೆಂಡ್ ಗೈಡ್ ಮಾಡ್ತಾನೆ ಏನೇನಂತ. ನಮ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಬರೋಣ ಬನ್ನಿ ಸರ್. ಏನ್ ಸರ್ ಫುಲ್ ಬಿಸಿ? ನರೇಂದ್ರ ಮೋದಿ ಜೊತೆ ಟೆಕ್ಸ್ಟ್. ನಾವ್ ಇಷ್ಟೋ ತನಕ ಒಳಗಡೆ ಪ್ರೇಯರ್ ಅಲ್ಲಿ ಇದ್ರಿ, ಮತ್ತೆ ಹೊರಗಡೆ ಬಂದ್ರಿ. ಏನ್ ಬಿಟ್ವೀನ್ ಒಂದು ವಿಡಿಯೋ ಹಂಗೆ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿ. ಸುಮಾರು ಜನ ಇದಾರೆ ಚರ್ಚ್ ಒಳಗಡೆ. ಏನ್ ಏನು ಸಂಟ್ ಆಂಟೋನಿ ಅಂದ್ರೆ ಅವರೇನೆ. ಸೆಂಟ್ ಆಂಟೋನಿ ಅಂದ್ರೆ ಇವ್ರೇ ಅಂತೆ. ಬನ್ನಿ ಇವ್ರದ್ದೊಂದು ಕೈ ಮುಕ್ಕೊಂಡು ಬರೋಣ. ಸೆಂಟ್ ಆಂಟೋನಿ ಅಂದ್ರೆ ಇವ್ರ ನನಗೆ ಗೊತ್ತಿಲ್ಲ, ಬಟ್ ಬೇರೆ ಏನೋ ಇದೆ. ಅವನು ಹೇಳ್ತಾ ಇದ್ದಾನೆ ಸೆಂಟ್ ಆಂಟೋನಿ ಅಂದ್ರೆ ಇವ್ರೆ ಅಂತ. ವೆದರ್ ಮಾತ್ರ ಸಖತ್ತಾಗಿದೆ. ಚರ್ಚು, ವೆದರ್, ಮಳೆ. ಸೊ ಗೈಸ್, ಹೂವ ತಗೊಂಡ್ರಿ, ಅವನು ಹೂವ ತಗೊಂಡಿದ್ದಾನೆ. ಸೊ ನಾವ್ ಇಲ್ಲಿ ಇನ್ನೊಂದ್ ಕಡೆ ಬಂದಿದ್ದೀರಿ. ಇದೇನಿದು? ಇದು ಸೆಂಟ್ ಆಂಟೋನಿ. ಇವರು ಸೆಂಟ್ ಆಂಟೋನಿ ಅವರೇ ಅಂತ. ಸೊ ಇದು ಬ್ಯೂಟಿಫುಲ್ ಆಗಿದೆ ಪ್ಲೇಸ್. ಹಿಂದ್ಗಡೆ ಚರ್ಚ್ ಅಲ್ಲಿ ಸಾಂಗ್ ಹೋಗ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ ಗೊತ್ತಿಲ್ಲ, ಬಟ್ ಸೊ ಇಲ್ಲಿಂದ ನೆಕ್ಸ್ಟ್ ಇವಾಗ ಅಲ್ಲೋಗಿ ಕ್ಯಾಂಡಲ್ ಇಸ್ಕೊಂಡು ಮತ್ತೆ ಚರ್ಚ್ಗೆ ಹೋಗ್ತಾ ಇದೀವಿ ಹೊರಗಡೆ. ಮತ್ತೆ ಚರ್ಚ್ ಒಳಗಡೆ ಹೋಗ್ತಾ ಇದ್ದೀವಿ. ಚರ್ಚ್ ಬ್ಯಾಕ್ ಸೈಡ್ ಹೋಗ್ತಾ ಇದೀವಿ. ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಅಲ್ವಾ ವಿಡಿಯೋ, ನಾನು ಬನ್ನಿ ತೋರಿಸ್ತೀನಿ. ಅಲ್ಲಿ ಇಲ್ಲೇ ನಾವೆಲ್ಲ ಒಂದು ಜನ ನಿಂತ್ಕೊಂಡಿದ್ವಿ ಆ ಕಡೆನೆ. ಸೊ ಇಲ್ಲಿ ಕ್ಯಾಂಡಲ್ ಅಂಗಡಿಗೆ ಬಂದಿರಲಿಲ್ಲ, ಸೊ ಅಲ್ಲಿ ನಿಂತ್ಕೊಂಡಿದ್ರಿ. ಸೊ ಇದು ಕ್ಯಾಂಡಲ್ ಇಸ್ಕೊಳಕ್ ಆಗ್ತಿದ್ದೀವಿ. ಬನ್ನಿ ಅವನು ಕ್ಯಾಂಡಲ್ ಶಾಪ್ ಮಾಡಿ. ಸೊ ಗೈಸ್, ಕ್ಯಾಂಡಲ್ ಮತ್ತೆ ಹೂವು ತಗೊಂಡಿದ್ದೀವಿ. ಆ ಶಾಪಲ್ಲಿ ರೋಸ್ರಿ ಮತ್ತೆ ತುಂಬಾ ಫೋಟೋ ಫ್ರೇಮ್ಸ್ ಎಲ್ಲ ಇದೆ ದೇವ್ರದ್ದು. ನಾನು ಬರೀ ಲೈಟ್ಸ್ ಅಷ್ಟೇನು, ಬರೀ ಕ್ಯಾಂಡಲ್ಸ್ ಅಂತ ಅಂದೆ. ಸೊ ಇಲ್ಲೇನು ಇದೆ ಇದು ಗೊತ್ತಿಲ್ಲ ಏನಂತ. ಸೊ ನಾವು ಲಾಸ್ಟ್ ಟೈಮು ಇಲ್ಲಿ ನಿಂತ್ಕೊಂಡು ಫೋಟೋ ತೆಗ್ಸಿದ್ರಿ. ನೀವು ಹಿಂದಿನ ವಿಡಿಯೋಗೆ ಹೋದ್ರೆ ನಾನು ಫೋಟೋ ತೆಗ್ಸ್ಕೊಂಡಿದ್ವಿ. ಸೊ ನಿಮ್ಗೆ ಚರ್ಚ್ ನೋಡ್ಬೇಕಾ? ಸ್ಮಾಲ್ ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಂಡ್ಬಿಟ್ಟು. ನಾನು ಫಸ್ಟ್ ಟೈಮ್ ಬಂದಾಗಲ್ಲ ಈ ಆಪರ್ಚುನಿಟಿನೇ ಸಿಕ್ಕಿಲ್ಲ. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ನಮ್ಮ ಕೈ ಮೇಲೆ ಕ್ಯಾಂಡಲ್ ಬೀಳ್ತಾನೇ ಇದೆ, ಜಾಸ್ತಿ ಬೀಳ್ಬಿಡ್ತು ಕೈ ಮೇಲೆ. ದೇವರೇ ಕಾಪಾಡೋದು, ಎಲ್ಲರನ್ನೂ ಕಾಪಾಡು, ಎಲ್ಲರನ್ನೂ ಕಾಪಾಡು. ಗಾಯ್ಸ್, ಕ್ಯಾಂಡ್ಲದು ಇದು ಫುಲ್ಲು ಬಿದ್ದಿತ್ತು. ನಾನು ಎಲ್ಲ ಕೊಡ್ಬಿಟ್ಟೆ, ಫುಲ್ಲು ರೆಡ್ ಆಗಿದೆ ನೋಡಿ. ಕ್ಯಾಂಡಲ್ ಇಟ್ಕೊಂಡಿದ್ದೆ ಹಂಗೆ ಕೈಯಲ್ಲಿ, ಫುಲ್ಲು ಅದ್ರದ್ದು ಬಿದ್ದು 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 ಫುಲ್ ರೆಡ್ ಆಗಿದೆ ನೋಡಿ. ಬಟ್ ಎನಿವೇಸ್, ಲಾಸ್ಟ್ ಟೈಮ್ ನನಗೆ ಸಿಕ್ಕಿರಲಿಲ್ಲ ಇದು ದೇವ್ರದ್ದು ವಿಡಿಯೋ ಮಾಡೋಕ್ಕೆ. ಸೊ ವಿಡಿಯೋ ಇವಾಗ ಮಾಡ್ತಾ ಇದ್ದೀನಿ. ಗೈಸ್, ನಾವ್ ಇವಾಗ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀರಿ. ನಾನು ಜೋರಾಗಿ ಕಿಚ್ಚಕ್ ಆಗ್ತಲ್ಲ, ನಾನು ಚರ್ಚ್ ಒಳಗಡೆ ಇದ್ದೀನಿ ಆಲ್ರೆಡಿ. ಇಲ್ಲಿ ಸೆಂಟ್ ಆಂಟೋನೀಸ್ ಅವರದ್ದು ಫುಲ್ಲು ಬಯೋಡೇಟಾ ಇದೆ.
ಹತ್ರ ಹೋಗ್ತೀನಿ ತಡೀರಿ. ಗೈಸ್ ಬನ್ನಿ ಕಬ್ಬಿನ ಹಾಲು ಕುಡಿಯೋಣ. ನಾವ್ ಇನ್ ಬಿಟ್ವೀನ್ ಕಬ್ಬಿನ ಹಾಲು ಕುಡ್ಕೊಂಡು ಅಂತ ಬಂದಿದ್ದೀವಿ. ಸೊ ಕಬ್ಬಿನ ಹಾಲು ಕುಡ್ಕೊಂಡು ಮತ್ತೆ ಚರ್ಚ್ ಹೊರಡೋಗ್ಬೇಕು. ಒಂದು ಲಾಸ್ಟ್ ಪ್ರೇಯರ್ ಇದೆ ಅಂತೆ. ಸೊ ಅದು ಮುಗಿಸ್ಕೊಂಡು ಸರ್ ತಗೊಳ್ಳಿ, ಅಲ್ಲಿ ಕಬ್ಬಿನ ಹಾಲು ಕೊಡ್ತಾ ಇದಾರೆ. ನೀವೇನ್ ಸರ್ ಕೊಡಿ ಸರ್ ಕಬ್ಬಿನ ಹಾಲು. ಕಬ್ಬಿನ ಹಾಲು ಓ ಸಕಲಿದೆ. ಸೊ ಚರ್ಚ್ ಹೊರಡ್ ಹೋಗಿ ಪ್ರೇಯರ್ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಮನೆಗೇನೋ ತಗೊಳ್ಬೇಕಂತೆ ದೇವ್ರದ್ದು. ಸೊ ಅದು ಮುಗಿಸ್ಕೊಂಡು ನಾವು ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದೀವಿ. ಗೈಸ್ ಇದು ಫಸ್ಟ್ ವೀಕ್ ಟ್ಯೂಸ್ಡೇ ಆಗೋದ್ರಿಂದ ಸೊ ಸುಮಾರು ಜನ ಬರ್ತಾರೆ ಈ ಚರ್ಚ್ಗಂತೆ. ನನಗೂ ಗೊತ್ತಿರ್ಲಿಲ್ಲ. ಸೊ ಎಲ್ಲ ಗೇಮ್ಸ್ ಇಟ್ಟಿದ್ದಾರೆ, ಕೆಲವೊಂದು ಆಟ ಆಡೋದೆಲ್ಲ ಇಟ್ಟಿದ್ದಾರೆ ಅಲ್ಲಿ. ಚರ್ಚ್ ಇಲ್ಲಿದೆ. ಸೊ ಅಲ್ಲಿ ವಾಯ್ಸ್ ಕೇಳಿಸಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ. ನಾನು ಅವಾಗಲೇ ವಾಯ್ಸ್ ಕೇಳಿಸ್ತಾ ಗೊತ್ತಿಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಯಾರ್ಯಾರಿಗೆ ಬರಬೇಕು ಡೋರ್ನಹಳ್ಳಿಗೆ ಅಂತ ತುಂಬಾ ಆಸೆ ಇದ್ರೆ ನನಗೆ ಅಡ್ರೆಸ್ ಗೊತ್ತಿಲ್ಲ, ಡೈರೆಕ್ಟ್ ಡೋರ್ನಹಳ್ಳಿ ಹಾಕಿ ಮೈಸೂರು ಹತ್ರ ಬರುತ್ತೆ ಈ ಅಡ್ರೆಸ್ಸು. ಸೊ ಇಟ್ಸ್ ವೆರಿ ಪವರ್ಫುಲ್ ಆ್ಯಂಡ್ ಫೇಮಸ್ ಚರ್ಚ್. ನಮ್ಮ ಹುಡುಗ ಈಸ್ ಅ ಕ್ರಿಶ್ಚಿಯನ್, ಲೈಕ್ ಅವ್ನು ಕ್ರಿಶ್ಚಿಯನ್. ನನಗೂ ಅಷ್ಟೇ ಚಿಕ್ಕ ವಯಸ್ಸಿನ ನಾವು ಚರ್ಚ್ಗೆ ಹೋಗ್ತಾ ಇದ್ರಿ, ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತಾ ಇದ್ರಲ್ಲ ಚರ್ಚಿಗೆ, ಹಂಗೆ ನಾನು ಚರ್ಚ್ಗೆ ಹಂಗೆ ಬರಬೇಕು ಅಂತ ಬಂದೆ. ಈ ಚರ್ಚ್ ಮೇನ್ ವಿಗ್ರಹ ಅಂತ ನೆಕ್ಸ್ಟ್ ಲೆವೆಲ್ ಇದೆ. ನಮ್ದೊಂದು ಪ್ರೇಯರ್ ಆಯ್ತು, ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಇದೇನೋ ಅಂತ ತಗೊಂಡೆ. ಇದು ಏನು ಅಂತಾರೆ ಇದನ್ನು? ಸೊ ನಾವು ಮತ್ತೆ ಸ್ಟೋರ್ಗೆ ಬಂದಿದ್ದೀರಿ. ನೋಡಿ ಎಲ್ಲ ದೇವ್ರುಗಳಿದೆ. ಸೊ ಇನ್ ಬಿಟ್ವೀನ್ ಇದೊಂದು ತಗೊಂಡೆ. ನನ್ನ ಕಾಲು ನೋವಿದೆ ಅಂತ, ಹಾರ್ಟ್ ನೋವಿದೆ ಅಂದ್ಬಿಟ್ಟು ಇದು ತಗೊಂಡೆ. ಅದು ಕಾಲೆ ಚೌಕಿ ಬಂಚು ಮನೆಗೆ ಏನೇನೋ ತಗೊಂಡು ಹೋಗ್ಬೇಕಂತ ಬಂದಿದ್ದಾನೆ ಹುಡುಗ. ಸೊ ಬೇಗ ಬೇಗ ತಗೊಳ್ಳೋ, ಟೈಮ್ ಆಯ್ತು. ಕಬ್ಬಣದ ಇದು. ಓಕೆ. ಸೊ ಗೈಸ್ ಮಳೆ ಫುಲ್ ಜೋರಾಗಿ ಬರ್ತಾ ಇದೆ. ಸೊ ನಾವು ಮಳೆದಲ್ಲಿ ಓಡ್ತಾ ಇದ್ದೀವಿ. ಅಪ್ಪ ಮಳೆ ನೋಡಿ ಕ್ರೇಜಿಯಾಗಿ ಬರ್ತದೆ ಮಳೆ. ನಾನು ಫುಲ್ ನಿಂತೋಗ್ಬಿಟ್ಟೆ ಅನ್ಸುತ್ತೆ. ಗೈಸ್ ದೇವಸ್ಥಾನದೆಲ್ಲ ಪ್ರೇಯರ್ ಆಗಲಿ, ಮನೆಗೆ ಅವ್ರದ್ದು ಏನೇನು ತೊಗೊಬೇಕು ಅದ ಎಲ್ಲ ಆಗಲಿ ತುಂಬ ಚೆನ್ನಾಗಿ ಹೋಯ್ತು. ಆ್ಯಂಡ್ ನಾವು ಇವಾಗ ದೇವಸ್ಥಾನದಿಂದ ಆಚೆ ಹೋಗಿ ಹೊರಡ್ತಾ ಇದ್ದೀವಿ. ನೋಡೋಣ, ಒಂದಿವೆ ಹೋಗ್ತಾ ಊಟ ಮಾಡಬೇಕು. ನಂದೇ ಜಾಗ. ಇಲ್ಲಿ ಬಂದು ನಾನೊಂದು ಪ್ಲಾನ್ ಆಗ್ತಾ ಇದ್ದೀನಿ. ಏನಂತ, ಏನು ಪೊಮೊಗ್ರಾನೇಟ್ ಹಾಕೋಣ ಅಂತ. ಹೋಮೋಗ್ರಾನೇಟ್ ಆಗ್ತಾನಂತೆ. ಬಿಸ್ನೆಸ್ ಅಲ್ವಾ, ಪೊಮೊಗ್ರಾನೇಟ್ ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಊರಿಗೆ ಬಂದ್ಬಿಟ್ಟು ನಮ್ಮೂರಲ್ಲೂ ಇದೆ ಎಕರೆಗಳು. ಈ ತರ ಎಕರೆಗಳಂದ್ರೆ ಜಾಗ ಇದೆ, ತೆಂಗಿನಕಾಯಿ ತೋಟ ಇದೆ, ಬಟ್ ತೆಂಗಿನಕಾಯಿ ಇಲ್ಲ. ಬರೀ ಇಂಥದೆಯಾ? ನಿನ್ಗೆ ಚರ್ಚ್ ಬಂದಿದ್ಕೆ ಮನ್ಸಿಗೆ ತೃಪ್ತಿ, ಆಮೇಲೆ ಮನ್ಸಿಗೆ ತೃಪ್ತಿ ಸಿಕ್ಕಿದೆ, ಹೀಲಿಂಗ್. ಇಲ್ಲಿ ಸುಮಾರು ಜನ ಏನಕ್ಕೆ ಬರ್ತಾರಂತ ಅಂದ್ರೆ ಅವ್ರವ್ರ ಕನ್ಸುಗಳನ್ನ ಕಟ್ಕೊಂಡ್ ಬಂದಿರ್ತಾರೆ. ಅವ್ರದ್ದು ಡ್ರೀಮ್ ಇರುತ್ತೆ, ಒಂದು ಫೇತ್, ಏನಾದ್ರು ಒಂದು ಮಾಡೋಣ ಲೈಫಲ್ಲಿ. ಅದಕ್ಕೆ ಸುಮಾರು ಜನ ಬರ್ತಾರೆ ಈ ಚರ್ಚ್. ಅದಕ್ಕೆ ತುಂಬಾ ಫೇಮಸ್ ಆ್ಯಂಡ್ ಇಟ್ಸ್ ವೆರಿ ಪವರ್ಫುಲ್. ಹಾಗೆ ನಾನು ತುಂಬಾ ಸಲ ಮೆನ್ಷನ್ ಮಾಡಿದೆ ಪವರ್ಫುಲ್ ಅಂತ. ಎಲ್ಲೆಲ್ಲಿಂದನೂ ಬರ್ತಾರೆ, ಎಲ್ಲೆಲ್ಲಿಂದನೂ ಈ ಚರ್ಚ್ಗೆ ಬರ್ತಾರೆ. ಸೊ ನಿಮಗೂ ಒಳ್ಳೇದಾಗುತ್ತೆ. ನೀವು ಬನ್ನಿ, ಡೋರ್ನಹಳ್ಳಿ ಅಂತ ಹಾಕಿ, ಯು ಫೀಲ್ ತುಂಬಾ ಸೇಫ್ ಅನ್ನೋ ಥರ. ಆ್ಯಂಡ್ ಪ್ರೇಯರ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ನಾನು ಹೇಳ್ದಂಗೆ ಅಯ್ಯೋ ಹಿಡ್ಕೋ, ಏನು ಗಿಂಪಲ್ಲಿ ಆರಿಸ್ತಾ ಇದ್ದೀನಿ ನಾನು. ಸೊ ಗೈಸ್ ಇವಾಗ ನಾವು ಮತ್ತೆ ನಮ್ಮ ಏರಿಯಾ ಕಡೆ ಹೊರಟಿದ್ದೀವಿ. ನೋಡೋಣ, ಒಂದಿವೆ ಊಟ ಗೀಟ ಮಾಡಿಕೊಂಡು ಹೋಗೋಣ ಏನು ಅಂತ. ಸೊ ಇಲ್ಲಿಂದ ಹೋಗಿದ ತಕ್ಷಣ ನನಗೆ ಕ್ಲಾಸ್ ಇದೆ, ಕ್ಲಾಸ್ಗೆ ಹೋಗ್ಬೇಕು. ಕೊರಿಯೋಗ್ರಫೀಸ್ ಇದೆ ತುಂಬ. ಇವ್ರನ್ನ ಮನೆಗೆ ಡ್ರಾಪ್ ಮಾಡಿ ನಾವು ಹೋಗಿ ಸ್ಟುಡಿಯೋಗೆ ಹೋಗ್ತೀವಿ. ಸೊ ಅಲ್ಲಿವರೆಗೂ ಇವರು ಒಬ್ಬರೇ ಮಾತಾಡ್ತಾರೆ. ಏನಾದ್ರು ಮಾತಾಡೋ. ಏನ್ ಮಾತಾಡ ಯಾಕೆ ನೀವು ನಿಮ್ಮ ಹೆಂಡ್ತಿನ ಕರ್ಕೊಂಡ್ ಬಂದಿಲ್ಲ? ಬಿಸಿ, ಹೆಂಡ್ತಿ ಬಿಸಿ, ಮಕ್ಕಳು ಬಿಸಿ, ಸ್ಕೂಲ್ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಯಾ? ಸೊ ಗೈಸ್ ಮಠ ಮಧ್ಯಾಹ್ನದಲ್ಲಿ ನಾವು ದೇವಸ್ಥಾನ ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ದೀವಿ. ತಿನ್ನೋ, ಚೆನ್ನಾಗಿ ತಿನ್ನೋ, ಹೊಟ್ಟೆ ತುಂಬ ತಿನ್ನೋ. ಸೊ ನಾವು ಬಿರಿಯಾನಿ ಮತ್ತೆ ಮಂದಾಕಿಣಿ ಅಂತ ಮಂದಾಕಿಣಿ ಕೊಟ್ಟಿದ್ದಾರೆ. ಸೊ ಅವನೇನೋ ಒಂದು ಇಸ್ಕೊಂಡ. ಸೊ ಊಟ ಮಾಡಿ
ಇಲ್ಲಿಂದ ಮತ್ತೆ ಬೆಂಗಳೂರಿಗೆ ಹೊಡೋದು. ಮಂಡ್ಯದಲ್ಲಿ ನಾವು ಸ್ಟಾಪ್ ಮಾಡಿದ್ರಿ ಊಟ ಮಾಡೋಕ್ಕೆ. ಸೊ ಆಫ್ಟರ್ ಊಟ ಗೋಯಿಂಗ್ ಬ್ಯಾಕ್ ಹೋಮ್. ಬಾಯ್. ಹಲೋ ಗೈಸ್, ವೆದರ್ ಮಾತ್ರ ಮಸ್ತಾಗಿದೆ ಮೈಸೂರು ಹೈವೇದಲ್ಲಿ. ಸೊ ಹೊಟ್ಟೆ ಅಂತೂ ಆಗಿದೆ. ನಾವು ಊಟ ಮಾಡಿದ್ದೆ ಇದೇ ಜಾಗದಲ್ಲಿ, ವಿಂಟೇಜ್ ಅಂತ. ಏನ್ ಪ್ರಮೋಷನ್ ಅಲ್ಲ, ಜಸ್ಟ್ ಹಂಗೆ ವಿಡಿಯೋ. ಪ್ರಮೋಷನ್ ನಮಗೆ ಯಾರು ಕೊಡ್ತಾರೆ? ಸೊ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ಫುಲ್ ಟಯರ್ಡ್ ಆಗಿದ್ದೀನಿ. ಮತ್ತೆ ಮನೆಗೆ ಹೋಗಿ ಮತ್ತೆ ವಿಡಿಯೋ ಮಾಡೋದೇನು ಮೋಸ್ಟ್ಲಿ ಮಾಡಲ್ಲ. ಸೊ ನಾನು ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಎಂಜಾಯ್ ಮಾಡ್ತೀರಾ ಅಂದ್ಕೊಳ್ತೀನಿ. ನನ್ನ ವಿಡಿಯೋಸ್ ಇನ್ನೂ ನೋಡಿಲ್ಲ ಅಂತಂದರೆ ಹೋಗಿ ಹಿಂದಿನ ವಿಡಿಯೋಸ್ ನೋಡಿ, ಎಂಜಾಯ್ ಮಾಡಿ. ಸೊ ಅಲ್ಲಿವರೆಗೂ ನೆಕ್ಸ್ಟ್ ಮಳೆ ಜೋರಾಗಿ ಬರ್ತಿದ್ಯಾ? ಓ ಮೈ ಗಾಡ್ ಗೈಸ್, ಮಳೆ ಜೋರಾಯ್ತು ಗೈಸ್, ಮಳೆ ಜೋರಾಯ್ತು. ಓಕೆ ಗೈಸ್, ಬಾಯ್. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಸಬ್ಸ್ಕ್ರೈಬ್ ಮಾಡಿ. ಇವನ್ಗೋಸ್ಕರ ಒಳ್ಳೊಳ್ಳೆ ವಿಡಿಯೋಸ್ ಬರ್ತಾ ಇರುತ್ತೆ. ಓಕೆ ಬಾಯ್.